ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಶ್ರೀರಾಮ್ ಮತ್ತು ಭರತನ ಪವಿತ್ರ ಬಾಂಧವ್ಯದ ಬಗ್ಗೆ ಹೇಳುತ್ತೇನೆ. ಇದು ರಾಮಾಯಣದಲ್ಲಿ ಅತ್ಯಂತ ಶ್ರೇಷ್ಠ ಸಹೋದರರ ಪ್ರೀತಿ ಆಗಿದೆ. ಇದು ಕೇವಲ ಅಣ್ಣ ತಮ್ಮನ ಸಂಬಂಧವಲ್ಲ, ಧರ್ಮ, ತ್ಯಾಗ, ಪ್ರೀತಿ ಮತ್ತು ನಿಷ್ಠೆಯ ಸಂಕೇತ. ಇಂತಹ ಕಥೆಗಳನ್ನು ನಾವು ಆವಾಗವಾಗ ಕೇಳಬೇಕು. ಕುಟುಂಬದಲ್ಲಿ ಪ್ರೀತಿ, ಬಾಂಧವ್ಯ ಹೆಚ್ಚಾಗುತ್ತವೆ. ಹಾಗಾದರೆ ನಾನು ನಿಮಗೆ ಶ್ರೀರಾಮ್ ಮತ್ತು ಭರತನ ಬಾಂಧವ್ಯದ ಕಥೆಯು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಭರತನು ತನ್ನ ಅಣ್ಣನಾದ ಶ್ರೀರಾಮ್ ಅವರನ್ನು ದೇವರಂತೆ ಗೌರವಿಸುತ್ತಿದ್ದನು. ಅವನು ಯಾವಾಗಲೂ ರಾಮನ ಮಾತನ್ನೇ ಧರ್ಮವೆಂದು ಒಪ್ಪುತ್ತಿದ್ದನು. ಶ್ರೀರಾಮನು ಅಯೋಧ್ಯೆಯ ರಾಜನಾಗಬೇಕೆಂದು ಭರತನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು. ಆದರೆ ತನ್ನ ತಾಯಿ ಮಾಡಿದ ತಪ್ಪಿಗೆ ಅವನು ತುಂಬ ದುಃಖಪಟ್ಟನು. ಭರತನ ತಾಯಿ ಕೈಕೈ ದಶರಥನಿಗೆ 2 ವರಗಳನ್ನು ಕೇಳಿದ್ದಳು. ಅದು ಏನೆಂದರೆ, ರಾಮನಿಗೆ 14 ವರ್ಷಗಳ ವನವಾಸ, ಭರತನಿಗೆ ರಾಜ್ಯಾಭಿಷೇಕ. ಆದರೆ ಭರತನು ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿದನು. ಅವನು ಹೀಗೆ ಹೇಳುತ್ತಾನೆ, ನಾನು ಶ್ರೀರಾಮನ ಸ್ಥಾನವನ್ನು ಯಾವತ್ತೂ ತೆಗೆದುಕೊಳ್ಳುವುದಿಲ್ಲ. ಶ್ರೀರಾಮನು ವನವಾಸಕ್ಕೆ ಹೋಗುವಾಗ ಭರತನು ತಡೆದನು. ಆದರೆ ಶ್ರೀರಾಮನು ತನ್ನ ತಂದೆಯ ವಚನ ಪಾಲನೆ ಮಾಡಬೇಕಾಗಿತ್ತು. ಇದರಿಂದ ಶ್ರೀರಾಮನು ಕಾಡಿಗೆ ಹೋಗುತ್ತಾರೆ. ಶ್ರೀರಾಮನು ಕಾಡಿಗೆ ಹೋದ ನಂತರ ಕೂಡ ಭರತನು ಅಲ್ಲಿಗೆ ಹೋಗಿ, ಆ ಸಮಯದಲ್ಲಿ ಶ್ರೀರಾಮನು, ಲಕ್ಷ್ಮಣ, ಸೀತೆಯು ಚಿತ್ರಕೂಟದಲ್ಲಿ ಇರುತ್ತಿದ್ದರು. ಭರತನು ಅಲ್ಲಿಗೆ ಹೋಗಿ ಶ್ರೀರಾಮನ ಕಾಲಿಗೆ ಬೀಳುತ್ತಾನೆ. ಅಣ್ಣ, ನೀವೇ ಬನ್ನಿ, ಈ ರಾಜ್ಯ ನಿಮ್ಮದೇ ಎಂದು ವಿನಂತಿ ಮಾಡುತ್ತಾನೆ. ಆದರೆ ಶ್ರೀರಾಮನು ತಂದೆಯ ಮಾತನ್ನು ಪಾಲಿಸಲು ನಿರ್ಧರಿಸಿದ್ದರಿಂದ ಇದು ಆಗುವುದಿಲ್ಲ ಎಂದು ಭರತನಿಗೆ ಹೇಳುತ್ತಾನೆ. ಭರತನು ಒಂದು ಮಹಾನ್ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅದು ಏನೆಂದರೆ, ಶ್ರೀರಾಮನ ಪಾದುಕಗಳನ್ನು ತೆಗೆದುಕೊಂಡು ಅವುಗಳನ್ನು ಸಿಂಹಾಸನ ಮೇಲೆ ಇಟ್ಟು ಪೂಜೆ ಮಾಡುತ್ತಾನೆ. ಇದನ್ನು ಪಾದುಕಾ ಪಟ್ಟಾಭಿಷೇಕ ಎಂದು ಕರೆಯಲಾಗಿದೆ. ಇದು ಭರತನ ಭಕ್ತಿಯ ಸಂಕೇತ. ಮುಂದೆ ಭರತನು ನಂದಿಗ್ರಾಮದಲ್ಲಿ ಸರಳ ಜೀವನ ನಡೆಸುತ್ತಾನೆ. ಹಾಗೆ ಭರತನು ರಾಮರಿಗೆ ಹೀಗೆ ಹೇಳುತ್ತಾನೆ, ನೀವು 14 ವರ್ಷಗಳ ಆದ ನಂತರ ಬರದೇ ಇದ್ದಾಗ ನಾನು ಅಗ್ನಿ ಪ್ರವೇಶ ಮಾಡಿ ನನ್ನ ದೇಹ ತ್ಯಾಗ ಮಾಡುತ್ತೇನೆ ಎಂದು ಭರತನು ಶ್ರೀರಾಮನಿಗೆ ಹೇಳುತ್ತಾನೆ. ಭರತನು ಅರಮನೆ ಬಿಟ್ಟು ನಂದಿಗ್ರಾಮ ಎಂಬ ಸ್ಥಳದಲ್ಲಿ ವಾಸಿಸುತ್ತಾನೆ. ಅಲ್ಲಿ ಅವನು ರಾಜವಸ್ತ್ರಗಳನ್ನು ಬಿಟ್ಟು ಸರಳ ವಸ್ತ್ರ ಧರಿಸುತ್ತಾನೆ. ನೆಲದ ಮೇಲೆ ಮಲಗುತ್ತಾನೆ. ತಪಸ್ವಿಯಂತೆ ಜೀವನ ನಡೆಸುತ್ತಾನೆ. ಅವನು ರಾಜನಾಗಿದ್ದರೂ ತನ್ನನ್ನು ಸೇವಕನಂತೆ ನೋಡಿಕೊಂಡಿದ್ದನು. ಭರತನು 14 ವರ್ಷಗಳವರೆಗೆ ರಾಮನಿಗಾಗಿ ಕಾಯುತ್ತಾನೆ. ಪ್ರತಿದಿನವೂ ರಾಮನ ಮರಳುವ ದಿನವೆಂದು ಎಣಿಸುತ್ತಾನೆ. 14 ವರ್ಷ ನಂತರ ರಾಮನು ಮರಳಿದಾಗ ಭರತನ ಸಂತೋಷ ಮತ್ತು ವಿನಯ. ಭರತನು ಅಪಾರ ಸಂತೋಷದಿಂದ ಅಣ್ಣನನ್ನು ಸ್ವಾಗತಿಸುತ್ತಾನೆ. ಇಡೀ ಅಯೋಧ್ಯ ನಗರಿಯನ್ನು ದೀಪದಿಂದ ಅಲಂಕಾರ ಮಾಡಿಸುತ್ತಾನೆ. ಹೂವಿನ ಹಾಸಿಗೆಯನ್ನು ಹಾಸುತ್ತಾನೆ. ಕಣ್ಣಿನಲ್ಲಿ ದುಃಖ ಮತ್ತು ಸಂತೋಷ. ಅಗಲಿದ ದುಃಖ
ಬರುವ ಸಂತೋಷ. ಶ್ರೀರಾಮನು ಬಂದ ನಂತರ ಭರತನು ಹೀಗೆ ಹೇಳುತ್ತಾನೆ, ಈಗ ನನ್ನ ಕರ್ತವ್ಯ ಪೂರ್ಣವಾಯಿತು. ಅವನು ತಕ್ಷಣವೇ ರಾಜ್ಯವನ್ನು ರಾಮನಿಗೆ ಸಮರ್ಪಿಸುತ್ತಾನೆ. ಮತ್ತೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತದೆ. ಭರತನು 14 ವರ್ಷಗಳ ಕಾಲ ಪೂಜಿಸಿದ ರಾಮನ ಪಾದುಕಗಳನ್ನು ಗೌರವದಿಂದ ರಾಮನಿಗೆ ಹಿಂತಿರುಗಿಸುತ್ತಾನೆ. ನಿಜವಾದ ರಾಜ ನೀವು ಎಂದು ಹೇಳುತ್ತಾನೆ. ಇದು ರಾಮನ ಬಗ್ಗೆ ಇರುವ ಗೌರವ. ಶ್ರೀರಾಮನು ಭರತನ ಭಕ್ತಿ ಮತ್ತು ತ್ಯಾಗವನ್ನು ಮೆಚ್ಚುತ್ತಾನೆ. ಅವನನ್ನು ಅಪ್ಪಿಕೊಂಡು ಪ್ರೀತಿ ತೋರಿಸುತ್ತಾನೆ. ಶ್ರೀರಾಮನು ಭರತನನ್ನು ಕೇವಲ ತಮ್ಮನಂತೆ ಅಲ್ಲ, ಧರ್ಮನಿಷ್ಠನಾಗಿ ಗೌರವಿಸುತ್ತಾನೆ. ಈ ಕಥೆ ಸಹೋದರರ ಪ್ರೀತಿ ಮತ್ತು ಧರ್ಮದ ಮಹತ್ವವನ್ನು ತೋರಿಸುತ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.